ಹುಬ್ಬಳ್ಳಿಯಲ್ಲಿ ಮುಫೀಜ್ ವಿರುದ್ಧವಾಗಿ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಫೀಜ್ ಮತ್ತು ಸ್ನೇಹಿತರಿಂದ ಈ ಪ್ರಕರಣ ತಿರುಚುವಂತಹ ಷಡ್ಯಂತ್ರ ನಡೀತಾ ಇದೆ. ಇನ್ನು ಯುವತಿಯ ಹಳೆಯ ವಿಡಿಯೋವನ್ನು ಬಿಡುಗಡೆ ಮಾಡಿ ಈ ಪ್ರಕರಣಕ್ಕೆ ತಿರುಚುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗಾಗಿ ಆರೋಪಿ ಮುಫೀಜ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾಳೆ ಸಂತ್ರಸ್ತೆ. ನನ್ನ ಈ ಒಂದು ಸ್ವ ಇಚ್ಛೆಯಿಂದ ಮುಫೀಜ್ ಜೊತೆಗೆ ಸಂಬಂಧವನ್ನ ಮುರಿದುಕೊಂಡಿದ್ದೆ, ಬಲವಂತವಾಗಿ ಇಸ್ಲಾಂ ಧರ್ಮ ಆಚರಣೆ ಬಗ್ಗೆ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ರು ಅಂತ ಹೇಳಿ ಈಗ ಮಾತನಾಡಿರುವಂತಹ ವಿಡಿಯೋ. ಮುಫೀಜ್ ಮತ್ತು ಸ್ನೇಹಿತರಿಂದ ಈ ಪ್ರಕರಣ ತಿರುಚುವಂತಹ ಷಡ್ಯಂತ್ರ ನಡೀತಾ ಇದೆ. ಯುವತಿಯ ಹಳೆ ವಿಡಿಯೋವನ್ನ ಬಿಡುಗಡೆ ಮಾಡಿ ಪ್ರಕರಣವನ್ನ ತಿರುಚುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ಆರೋಪಿ ಮುಫೀಜ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾಳೆ ಸಂತ್ರಸ್ತೆ. ನನ್ನ ಸ್ವ ಇಚ್ಛೆಯಿಂದಲೇ ನಾನು ಮುಫೀಜ್ ಜೊತೆ ಸಂಬಂಧವನ್ನ ಮುರಿದುಕೊಂಡಿದ್ದೇನೆ, ಬಲವಂತವಾಗಿ ಇಸ್ಲಾಂ ಧರ್ಮ ಆಚರಣೆ ಬಗ್ಗೆ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ರು, ನನ್ನ ಬ್ರೈನ್ ವಾಶ್ ಮಾಡಿ ಅವ್ರು ಹೇಳಿದಂತೆ ಕೇಳುವ ಹಾಗೆ ಮಾಡ್ಕೊಂಡಿದ್ರು ನನ್ನನ್ನ. ಇದರಿಂದ ನಾನು ಆತನ ಜೊತೆಗೆ ಬ್ರೇಕಪ್ ಮಾಡಿಕೊಂಡಿರುವೆ ಅಂತ ಸಂತ್ರಸ್ತೆ ಈಗ ಹೊರ ಆಗ್ತಾ ಇರುವಂಥದ್ದು, ಆಕ್ರೋಶವನ್ನ ಹೊರ ಆಗ್ತಾ ಇರೋದು. ಮುಫೀಜ್ ಮತ್ತೆ ಅವರ ಸ್ನೇಹಿತರ ಜೊತೆಗೆ ಏನು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣವನ್ನ ತಿರುಚೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಬ್ರೈನ್ ವಾಶ್ ಅನ್ನ ಮಾಡಿದ್ರು ಅವರು. ಅವ್ರು ಹೇಳೋ ಹಾಗೆ ನಾನು ಕೇಳಬೇಕು, ಮತಾಂತರ ಆಗಬೇಕು ಅಂತೇಳಿ. ಹಾಗಾಗಿ ನಾನು ಆತನ ಜೊತೆಗೆ ಇರೋದು ಬೇಡ ಅಂತ ಬ್ರೇಕಪ್ ಅನ್ನ ಮಾಡ್ಕೊಂಡೆ ಅಂತ ಸಂತ್ರಸ್ತೆ ಹೇಳಿದ್ದಾಳೆ. 5 years ಆತ್ರಿ ನನ್ನ ರಿಲೇಶನ್ ಹಿಂಗಿದ್ನಾಗಿ ಭೇಟಿಯಾಗಿದ್ದ ಫಾತಿಮಾ ಕಾಲೇಜ್ ರೀ. ಇವೆಂಟ್ ನಲ್ಲಿ ಪರಿಚಯ ಆಯ್ತು. ಏನು ವಿಡಿಯೋಸ್ ಹಿಂಗೇನ್ ವೈರಲ್ ಆಗತ್ತವಲ್ಲ ರೀ, ಅದ ನನ್ ಸೆಲ್ಫ್ ಇದು ಮಾಡಿಲ್ಲ ರೀ. ಅವ್ರ ಬೆದರಿಕೆ ಹಾಕಿ ಅವ್ರ ಬ್ಲಾಕ್ ಮೇಲ್ ನನ್ಗೆ ಇದನ್ ಮಾಡಿ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡ್ತೀವಿ ಅಂತ ಹೇಳಿ ನಂಗ್ ಬೆದರಿಕೆ ಹಾಕಿ ನನ್ ಕಡೆಯಿಂದ ಮಾಡ್ಸಿದ್ರಿ. ಅದ ಅವ್ರ ಬೆದರಿಕೆ 6 months ಬ್ಯಾಕ್ ರೀ ಮಾಡ್ಸಿದ್ದ. ಆಮೇಲೆ ಅವ್ರ ನನ್ಗ ಏನೇನ್ ಹೇಳ್ಬೇಕು ಏನೇನಿಲ್ಲ ಅಂತ ಹೇಳಿದ್ರ ಅದ್ರಲ್ಲೇನ ನಾ ಇದನ್ ಮಾಡಿದ್ದೆ. ಆಮೇಲೆ ಮತ್ತ ಹಿಂಗ ಅದ್ ವಿಡಿಯೋದಾಗ ನೀನ್ ಅಳಬೇಕ, ನೀ ಇದನ್ ಮಾಡೇ ಕೊಡ್ಬೇಕ ಅಂತ ಹೇಳಿದ್ರ ಅವ್ರ ಹೇಳ್ಸಿದ್ರಿ. ನಂಗ ನಾಗೆ ಸೆಲ್ಫ್ ಆಗಿ ಹೇಳಿಲ್ಲ, ಅವ್ರ ನನ್ಗೆ ಏನೇನು ಹೇಳಿದ್ರ ಅದ್ ಹೇಳಿನ್ರಿ ನಾನು. ಈಗ ಆ ವಿಡಿಯೋ ವೈರಲ್ ಆಯ್ತು ಅನ್ನಲ್ಲ, ಯಾರೋ ಕಾಂಗ್ರೆಸ್ ಲೀಡರ್ ಅದಾರ ಅಂತ ನಾನ್ ಈಗ ಮೆನ್ಷನ್ ಮಾಡಿದಿಲ್ರಿ, ಕೋಡ್ದಾಗ ಮೆನ್ಷನ್ ಮಾಡ್ತೀನಿ. ಅಲ್ಲ ವಿಡಿಯೋಗಳು ಯಾರು ವೈರಲ್ ಆಗ್ತಾ ಇದ್ದಾರೆ? ನಂಗ ಅಲ್ತಾಜ್ ಓನರ್ದ ಇದನ್ನ ಐತ್ರಿ ನನಗ, ಅಂದ್ರ ರಿಜಿಸ್ಟ್ರೇಷನ್ ದಾಗ ಅವರು ಇನ್ವಾಲ್ವ್ ಇದ್ರ ನನಗದ ಇದೇ ಐತ್ರಿ. ಅವ್ರ ಇದ್ ಮಾಡಾರ ನಂಗೆ ಇದೆ ಐತಿ. ಥ್ರೂಲಿ ಹೇಳಿದಾಗ ನಾ ಹೇಳಿದ್ದೇನೆ. ಎಸ್ ನೋಡಿ, ಏನು ಈಗ ಆರೋಪಿಗಳು ಈ ಒಂದು ಏನು ಟಾಪಿಕ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಿರುಚುವಂತೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರು. ಮತ್ತೆ ಅಂದರೆ ಮುಫೀಜ್ ಮತ್ತೆ ಅವರ ಸ್ನೇಹಿತರು ಸೇರಿ ಈಗ ಈ ರೀತಿ ತಿರುಚುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸಂತ್ರಸ್ತೆ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ನನಗೆ ಮತಾಂತರ ಆಗು ಅಂತ ಹೇಳಿ ಏನು ಹಿಂಸೆಯನ್ನು ಕೊಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ